ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಒಲಿದಿರೋ ಬೆನ್ನಿಗೆ ಅವರ ತವರು ಜಿಲ್ಲೆ ರಾಮನಗರ ಅಥವಾ ಬೆಂಗಳೂರು ದಕ್ಷಿಣ ಈ ಇಡೀ ಜಿಲ್ಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಡಿ.ಕೆ.ಶಿಗೆ ಒಳ್ಳೆಯದಾಗಲಿ ಅಂತ ಅಲ್ಲಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗ್ತಾ ಇದೆ. ರಾಮನಗರ ಕಾಂಗ್ರೆಸ್ ಮುಖಂಡರು ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ ಅಂತ ಸೋಮಸಂದ್ರ ಆಂಜನೇಯ ದೇವಸ್ಥಾನದ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ರಾಜ್ಯ ಮತ್ತಷ್ಟು ಅಭಿವೃದ್ಧಿಯಾಗಬೇಕು ಅಂತ ವಿಶೇಷ ಪೂಜೆಯನ್ನು ಸಲ್ಲಿಸಿರೋದು. ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ಏನಿದೆ ಇದು ರಾಜಕೀಯವಾಗಿ ಅದೃಷ್ಟಶಾಲಿ ಜಿಲ್ಲೆ. ಈ ಜಿಲ್ಲೆಯಿಂದ ಇಲ್ಲಿಯವರೆಗೆ 5 ಮಂದಿ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರನ್ನು ಸೇರಿಸಿದರೆ ಕೆಂಗಲ್ ಹನುಮಂತಯ್ಯ, ನಂತರ ರಾಮಕೃಷ್ಣ ಹೆಗಡೆ ಅವರು 83ರಲ್ಲಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರು ಕನಕಪುರ ಕ್ಷೇತ್ರದಿಂದ ಆಯ್ಕೆಯಾದರು. ನಂತರ ಅವರು 2 ಮನೆಯ ಸದಸ್ಯರಾಗಿರಲಿಲ್ಲ. ಮುಖ್ಯಮಂತ್ರಿ ಆದ ನಂತರ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು. PGR ಸಿಂಧ್ಯಾ ಅವರ ರಾಜೀನಾಮೆಯನ್ನು ಕೊಡಿಸಿ ಇವರು ಮುಖ್ಯಮಂತ್ರಿ ಆದರು. ನಂತರ ದೇವೇಗೌಡರು, ಕುಮಾರಸ್ವಾಮಿ 2 ಬಾರಿ, ಈಗ ಡಿ.ಕೆ. ಶಿವಕುಮಾರ್. ರಾಮನಗರ ಜಿಲ್ಲೆ ರಾಜಕೀಯವಾಗಿ ಅದೃಷ್ಟಶಾಲಿ ಜಿಲ್ಲೆ. ಡಿ.ಕೆ.ಶಿ ಸರ್ಕಾರದ ಸಚಿವ ಸಂಪುಟ ರಚನೆಯ ಸರ್ಕಸ್ ನಡೀತಾನೆ ಇದೆ. ಈಗ ಪಂಚಮಸಾಲಿ ಸಮುದಾಯ ಅಖಾಡಕ್ಕಿಳಿದಿದೆ. 2 ಸಚಿವ ಸ್ಥಾನ, 1 ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ. ನಮ್ಮದು ದೊಡ್ಡ ಸಮುದಾಯ ಆಗಿದ್ರೂ ಹೆಚ್ಚು ಅವಕಾಶ ಸಿಕ್ಕಿಲ್ಲ. ಬಹಳ ಜನ ಶಾಸಕರು ನಮ್ಮ ಸಮುದಾಯದವರಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ ಉಪಪಂಗಡ ಪಂಚಮಸಾಲಿ ಸಮುದಾಯ ಅವ್ರು ಕೇಳ್ತಾ ಇರೋದು 2 ಸಚಿವ ಸ್ಥಾನ, 1 ಉಪಮುಖ್ಯಮಂತ್ರಿ ಸ್ಥಾನ, ಇದನ್ನು ಕೊಡಿ. ವೀರಶೈವ ಲಿಂಗಾಯತರಲ್ಲಿ ನಮ್ಮ ಉಪಪಂಗಡವೇ ಜಾಸ್ತಿ ಇರೋದು, ಜನಸಂಖ್ಯೆಯಲ್ಲಿ ಜಾಸ್ತಿ ನಾವೇ. ನಮಗೆ ಅವಕಾಶಗಳು ಸಿಕ್ಕಿಲ್ಲ, ಈ ಬಾರಿ ಅವಕಾಶ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಒಂದು ಡಿಸಿಎಂ ಸ್ಥಾನ ಕೊಡಬೇಕು, ಮತ್ತೆ 2 ಸಚಿವ ಸ್ಥಾನ ಕೊಡಬೇಕು ಅಂತಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳ, ತಾಲೂಕುಗಳ, ಚರ್ಚ್ಗಳ, 2 ಪೀಠಗಳ, 2 ಸಂಘಗಳ ಒತ್ತಾಸೆ ಮುಖಾಂತರ ಇವತ್ತು ನಾವು ನಿಮ್ಮ ಮುಂದೆ ಇದ್ದೇವೆ. ಕೃಷಿ ಪ್ರಧಾನವಾದ ಈ ಸಮಾಜದಲ್ಲಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಇಷ್ಟು ನಮ್ಮ ಸ್ಮರಣೆಯಲ್ಲಿ ನಾವು ನಿರಂತರವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ದೊಡ್ಡ ಸಮಾಜಕ್ಕೆ, ನಮ್ಮ ಹೋರಾಟಕ್ಕೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ. ಸನ್ಮಾನ್ಯ ಚಾಣಕ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮಾರ್ಗದರ್ಶನ ಸಿದ್ದರಾಮಯ್ಯ ಅವರು ಇದೆ. ಹೀಗಾಗಿ ಈ ಬಾರಿ ನಮ್ಮ ಸಮುದಾಯಕ್ಕೆ 1 ಉಪಮುಖ್ಯಮಂತ್ರಿ ಸ್ಥಾನವನ್ನು ಹಾಗೂ 2 ಸಚಿವ ಸ್ಥಾನವನ್ನು ಕೊಡಬೇಕಂತಕೊಂಡು ತೀವ್ರವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.